ಹಾಯ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 7. ಡೇ 7ಅಲ್ಲಿ ನನಗೀಗ ಆಲ್ರೆಡಿ ನಿನ್ನೆಗಿಂತ ಇವತ್ತಿಗೆ 300 ಗ್ರಾಮ್ ಅಷ್ಟು ಕಡಿಮೆ ಆಗಿದ್ದೀನಿ. ಟೋಟಲ್ 1 kg 550 ಗ್ರಾಮ್ ಅಷ್ಟು ಕಡಿಮೆ ಆಗಿದ್ದೀನಿ. ತುಂಬಾ ಖುಷಿ ಆಗ್ತಾಯಿದೆ. ಹಾಗೆ ಡೈಲಿ ರೊಟೀನ್ ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಎಲ್ಲ ಆದ ನಂತರ 1 ಗ್ಲಾಸ್ ನೀರನ್ನ ತಗೊಂಡಿದ್ದೀನಿ. ಅದಾದ ನಂತರ ಇವತ್ತು ನಾನು ತಿಂಡಿಗಿಂತ ಮುಂಚೆ 1 ಗ್ಲಾಸ್ ಬರೀ ನೀರನ್ನ ಕುಡಿದಿದ್ದೆ. ಇವತ್ತು ಮ್ಯಾಜಿಕಲ್ ಡ್ರಿಂಕ್ ಏನು ತಗೊಂಡಿಲ್ಲ. ಅಂದರೆ ವೀಕ್ಲಿ ಒನ್ಸ್ ಯಾವತ್ತಾದರೂ ಒಂದಿನ ಅದನ್ನು ಸ್ಕಿಪ್ ಮಾಡ್ತೀನಿ. ಸೊ ಸೆಕೆಂಡ್ ಡೇ ಮತ್ತೆ ತಗೊಳ್ಳುವಾಗ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗಾಗಿ ಒಂದಿನ ಸ್ಕಿಪ್ ಮಾಡ್ತೀನಿ. ತಿಂಡಿಯಲ್ಲಿ ಚೇನಿಕಾಯಿ ಪಲ್ಯ, ಚಪಾತಿ, ಬಾಳೆಹಣ್ಣು, ಹಾಗೆ ನೆನೆಸಿಟ್ಟಂಥ ಶೇಂಗಾ ಇದಿಷ್ಟು ತೊಗೊಂಡಿದ್ದೆ. ಹಾಗೆ ಸ್ವಲ್ಪ ಹಾಲು ತೊಗೊಂಡಿದ್ದೆ. ಸೊ ಇದೆಲ್ಲ ಆದ ನಂತರ ಮತ್ತೆ ನೀರು ಗೊತ್ತೇ ಇದೆಯಲ್ಲ, ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ. ಈ 300 ml ಅಷ್ಟು ಗ್ಲಾಸಲ್ಲಿ ನಾನು ಡೈಲಿ ಒಂದು 6 to 7 ಇಲ್ಲ 8 ಗ್ಲಾಸಷ್ಟು ನಾನು ನೀರು ತೊಗೊತೀನಿ. ಏನಿಲ್ಲ ಅಂದರೂ ಒಂದು 2 ಲೀಟ್ರಿಂದ 2.5 ಲೀಟ್ರ್ ತನಕ ನೀವು ನೀರು ತೊಗೊಳ್ಳೋಕ್ಕೆ ಟ್ರೈ ಮಾಡಿ. ಹಾಗೆ ಮಧ್ಯಾಹ್ನನೂ ಸೇಮ್ ಚಪಾತಿ, ಚೇನಿಕಾಯಿ ಪಲ್ಯ, ಹಾಗೆ ಸ್ವಲ್ಪ ಮೊಸರು. ಯಾಕೆ ಅಂತೇಳಿದ್ರೆ ನನಗೆ ಚೇನಿಕಾಯಿ ಪಲ್ಯ, ಚಪಾತಿ ತುಂಬ ಇಷ್ಟ. ಹಾಗಾಗಿ ಮಧ್ಯಾಹ್ನಕ್ಕೂ ಅದನ್ನೇ ತೊಗೊಂಡ್ಬಿಟ್ಟಿದ್ದೆ. ಹಾಗೆ ಮಧ್ಯದಲ್ಲಿ ನೀರನ್ನು ತೊಗೊಂಡಿದ್ದೀನಿ. ಹಾಗೆ ಸಂಜೆಗೆ ನಾನು ಬರೀ ಇಲ್ಲಿ ಇವತ್ತು ಬ್ಲ್ಯಾಕ್ ಟೀ ಮಾತ್ರ ತೊಗೊಳ್ತಿದ್ದೀನಿ. ನಂಗೆ ಬ್ಲ್ಯಾಕ್ ಟೀ ತುಂಬ ಇಷ್ಟ. ಬಟ್ ಡೈಲಿ ಎಲ್ಲರಿಗೋಸ್ಕರ ಟೀ ಮಾಡುವಾಗ ಹಾಗೆ ಹಾಲು ಹಾಕಿದಂಥ ಟೀನ ತೊಗೊಳ್ತೀನಿ. ಬಟ್ ಬ್ಲ್ಯಾಕ್ ಟೀ ನಂಗೆ ತುಂಬಾ ಇಷ್ಟ. ನಂಗೆ ತುಂಬ ಕುಡಿಯೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದ್ರ ಜೊತೆ ನಾನು ಇವತ್ತು ಏನೂ ಸ್ನ್ಯಾಕ್ಸ್ ತೊಗೊಂಡಿಲ್ಲ. ಯಾಕಂದರೆ ನೈಟ್ ಸ್ವಲ್ಪ ಹೆವಿ ಆಗ್ಬೋದು ಡಿನ್ನರ್ ಅನ್ನೋ ಕಾರಣಕ್ಕೆ ತೊಗೊಂಡಿರಲಿಲ್ಲ. ನೈಟ್ ಡಿನ್ನರ್ ಬಂದು ಬಿರಿಯಾನಿ ಹಾಗೆ ಕಬಾಬ್ ಇತ್ತು. ಸೊ ಅದಾದ ನಂತರ ಮಲಗೋ ಅರ್ಧ ಗಂಟೆ ಮುಂಚೆ ಹಳಲೆಕಾಯಿ ಪೌಡ್ರದ್ದು ಡ್ರಿಂಕ್ನ ತಗೊಳ್ತೀನಿ. 1/4ರಿಂದ 1 ಸ್ಪೂನಷ್ಟು ಹಾಕಿ ಅದನ್ನು ಮಲಗೋ ಅರ್ಧ ಗಂಟೆ ಮುಂಚೆ ತೊಗೊಂಡು ಕುಡಿಯುವಾಗ ಬೆಳಗ್ಗೆ ನೀಟಾಗಿ ಮೋಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಡೇ 7 ಹೀಗಿತ್ತು. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.